ಹಾಸ್ಪಿಟಲ್ಗೆ ಹೋಗ್ಬಾರ್ದು ಅನ್ನೋದಿದ್ರೆ ನಾವು ಫಸ್ಟ್ ಹೆಲ್ತಿ ಫುಡ್ ನ ತಗೋಬೇಕು. ನಾವು ಹೆಲ್ತಿ ಫುಡ್ ತಗೊಂತಾ ಇದೀವಿ ಅಂತ ಅಂದ್ರೆ ನಾವು ಹಾಸ್ಪಿಟಲ್ಗೆ ಹೋಗೋ ನೆಸೆಸಿಟಿ ಇರಲ್ಲ. 300 ರೂಪಾಯಿ ನಮ್ ಜೀವನದಲ್ಲಿ 300 ರೂಪಾಯಿ ದೊಡ್ಡ ವಿಷಯ ಅಲ್ಲ. ಹೌದು, ಸ್ವಲ್ಪ ಜನಕ್ಕೆ ದೊಡ್ಡ ವಿಷಯನೇ, ಆದ್ರೆ ನಾವು ಅದನ್ನ ಹೆಲ್ತ್ ಕಾನ್ಶಿಯಸ್ ನಾವು ಮಾಡಿದೀವಿ, ಒಳ್ಳೆ ಆಹಾರ ತಗೊಂತಿದೀವಿ ಅಂತಂದ್ರೆ ನಮ್ಮ ಆರೋಗ್ಯನು ಚೆನ್ನಾಗಿ ಇರುತ್ತೆ. ನಿಮ್ದು ಜಾಗ ಬಾಡಿಗೆನಾ ಅದು ಹೌದು, ಬಾಡಿಗೆ. ಚಿಕ್ಕದಾಗಿದ್ರು ಚೊಕ್ಕದಾಗಿ ಇಟ್ಕೊಂಡಿದ್ದೀರಾ, ನೀಟಾಗಿ ಇಟ್ಕೊಂಡಿದ್ದೀರಾ. ಎಲ್ಲ ನಮ್ದ್ರಲ್ಲಿ ಎಣ್ಣೆ ಮತ್ತೆ ಈಗ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ನಮ್ದ್ರಲ್ಲಿ. 1 kgದು, ಅರ್ಧ kgದು, ಇದು ಬಕೆಟ್ ಬೆಲ್ಲ ನೋಡಿ. ಬಕೆಟ್ ಬೆಲ್ಲ, ಸೊ ಬಕೆಟ್ ಬೆಲ್ಲ ಅಂತೀವಿ ಇದಕ್ಕೆ. ಇದು ಬಂದ್ಬಿಟ್ಟು 1 kg ಇದೆ. 1 kg 80 ರೂಪಾಯಿ. ಇದು 1 kg 80 ರೂಪಾಯಿ. 1 kg ಅಷ್ಟೇ ಸಿಗುತ್ತೆ. 1 kg ಅಷ್ಟೇ ಸಿಗುತ್ತೆ ಅದು. ಇದು ಬಂದ್ಬಿಟ್ಟು ಇದು ಆರ್ಗ್ಯಾನಿಕ್ ಅಂತ ಹೆಂಗ್ ಹೇಳ್ತೀರಿ? ಎಲ್ಲರೂ ಬೇರೆ ಕಡೆ ಹೋದ್ರೆ ನಾವು ಆರ್ಗ್ಯಾನಿಕ್ ಮಾಡ್ತೀವಿ, ನಾವು ಆರ್ಗ್ಯಾನಿಕ್ ಅಂತ, ನೀವ್ ಹೇಗ್ ಹೇಳ್ತೀರಿ ಇದು ಆರ್ಗ್ಯಾನಿಕ್ ಅಂತಂದ್ರೆ? ಇದೆ ನೋಡಿ, ನೀವು ಸ್ವಲ್ಪ ಝೂಮ್ ಮಾಡಿ. ಇಲ್ಲಿ ಇದೆಲ್ಲ CFTRI ಟೆಸ್ಟೆಡ್ ಅಂತ ಅಂದ್ಬಿಟ್ಟು ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಗೆ ಅಂತ ಕೊಟ್ಟಿರೋ ಟೆಸ್ಟ್ ಮಾರ್ಕ್ಸ್ ಇದು, ಸರಿನಾ? ಸೊ ನೀವು ಇದನ್ನ ಈ ಟೆಸ್ಟೆಡ್ ಇದಿದೆ ಅಲ್ವಾ ನೇಮ್ ನ, ಅದನ್ನ ನೀವು ಮಾಡಿದ್ರೆ ಬ್ರೌಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ಬೆಲ್ಲ ಅಂತ ಅನ್ಬಿಟ್ಟು. ಈ ಬೆಲ್ಲ ಯೂಸ್ ಮಾಡೋದ್ರಿಂದ ನಮ್ಗೆ ಏನ್ ಲಾಭ ಇದೆ, ಏನ್ ಪ್ರಾಫಿಟ್ ಆಗುತ್ತೆ? ರಿಫೈನ್ಡ್ ಶುಗರ್ ಇದೆ ಅಲ್ವಾ, ರಿಫೈನ್ಡ್ ಶುಗರ್ ಇಂದ ನಮಗೆ ಎಷ್ಟೆಲ್ಲಾ ಅನಾನುಕೂಲಗಳಿದೆ, ಈ ಬೆಲ್ಲದಿಂದ ನಮ್ಗೆ ಅಷ್ಟೇ ಅನುಕೂಲಗಳು ಬರುತ್ತೆ. ಇದಕ್ಕೆ ಟೀಗೆ ಯೂಸ್ ಮಾಡ್ಬೋದು, ನಾವ್ ಯಾವ್ದೇ ಟೀಗೆ ಯೂಸ್ ಮಾಡ್ಬೋದು, ನಾವ್ ಯಾವ್ದೇ ತರದ್ ಪಾಯಸ ಅಥವಾ ಇನ್ನೇನಾದ್ರೂ ಕಡುಬು ಅಂತದೆಲ್ಲ ಮಾಡ್ತೀವಲ್ಲ, ಆತರ ಎಲ್ಲಾ ಸ್ವೀಟ್ಸ್ ಯೂಸ್ ಮಾಡ್ಬೋದು. ಹಾಗೆ ತುಪ್ಪ ಹಾಕೊಂಡು ರೊಟ್ಟಿ ಜೊತೆನೂ ತಿನ್ಬೋದು, ಪುಡಿ ಮಾಡ್ಕೊಂಡು ಬೆಲ್ಲನ. ಈ ಶುಗರ್ ಇರೋದು, ಶುಗರ್ ಪೇಷಂಟ್ ಇರ್ತಾರಲ್ಲ, ಡಯಾಬಿಟಿಸ್, ಅವ್ರು ಯೂಸ್ ಮಾಡ್ಬೋದಾ? ಇದು ಬೆಲ್ಲನ ಲೈಟ್ ಶುಗರ್ ಇರುತ್ತೆ, ಸೊ ಅಂದ್ರೆ ಸ್ವೀಟ್ ಸ್ವಲ್ಪ ಕಡಿಮೆ, ಸಿಹಿ ಕಡಿಮೆ ಇರೋದ್ರಿಂದ ನಾವು ಡಯಾಬಿಟಿಸ್ ಪೇಷಂಟ್ ಅಂದ್ರೆ ಶುಗರ್ ಇರುತ್ತೆ ಅಲ್ವಾ, ಅಂತ ಪೇಷಂಟ್ಸ್ ಕೂಡ ಲೈಟ್ ಆಗಿ ಇದನ್ನ ಯೂಸ್ ಮಾಡ್ಬೋದು, ಯಾವ್ದೇ ತೊಂದರೆ ಆಗಲ್ಲ. ಆರ್ಗ್ಯಾನಿಕ್ ಇದರಿಂದ ಯಾವ್ದೇ ತೊಂದರೆ ಆಗಲ್ಲ. ಇದು 1 kg ಎಷ್ಟು ಅಂದ್ರೆ ಮೇಡಮ್? 1 kgಗೆ 80 ರೂಪಾಯಿ. ನೀವು ಕಾಲ್ ಮಾಡಿ ಕೇಳಿದ್ರೆ ಯಾವ್ದೇ ರೀತಿ ಐಟಮ್ ಕಳಿಸ್ತೀರಿ? ನಮ್ ನಂಬರ್ ಇರುತ್ತೆ ಅಲ್ವಾ, ಆ ನಂಬರ್ ನ ಕಾಲ್ ಮಾಡಿದ್ರೆ ನಾವು ಯಾವ್ದೇ ಟೈಮಲ್ಲಿ ಆದ್ರೂ ನಾವು ಕೊಡಕ್ ರೆಡಿ ಇರ್ತೀವಿ, ಯಾವ್ದೇ ಟೈಮಲ್ಲಿ ಆದ್ರೂ ರೆಸ್ಪಾಂಡ್ ಮಾಡಕ್ ರೆಡಿ. ಎಷ್ಟು ಐಟಮ್ ಅದು ಸಪ್ಲೈ ಮಾಡಿದ್ವಿ? ಸಪ್ಲೈ ಮಾಡಿ ಬಲ್ಕ್ ಆಗು ಕೊಡ್ತೀವಿ, ರಿಟೇಲ್ ಅನ್ನ ಹೋಲ್ಸೇಲ್ ಎಲ್ಲಾನು ಇರುತ್ತೆ ನಮ್ ಕಡೆ. ಆ ಬೆಲ್ಲದ ಜೊತೆ ನಮ್ ಪುಡಿ ಬೆಲ್ಲನು ಸಿಗುತ್ತೆ. ಸೊ ಅರ್ಧ kgದು ಇದನ್ನು ಆರ್ಗ್ಯಾನಿಕ್ ಬೆಲ್ಲ, ಆದ್ರೆ ಅದು ಬಕೆಟ್ ಬೆಲ್ಲ ಆಗುತ್ತೆ, ಇದು ಪುಡಿ ಬೆಲ್ಲ ಆಗುತ್ತೆ ಅಷ್ಟೇನೆ. ಸ್ವಲ್ಪ ಜನ ಪುಡಿ ಬೆಲ್ಲ ಪ್ರಿಫರ್ ಮಾಡ್ತಾರೆ, ಈಸಿಯಾಗಿ ಟೀಗೆಲ್ಲಾನು ಯೂಸ್ ಮಾಡ್ಬೋದು, ಕಟ್ ಮಾಡೋ ನೆಸೆಸಿಟಿ ಇರಲ್ಲ ಅನ್ನೋ ತರ. ಸೊ ಕ್ವಿಕ್ ಆಗಿ ಎಲ್ಲಾನು ಪ್ರೊಸೆಸ್ ಮಾಡ್ಬೋದು ಅನ್ನೋ ತರ ಅಷ್ಟೇನೆ. ಇದನ್ನು ಅಷ್ಟೇ, ಟೀಗೆ, ಸ್ವೀಟ್ ಯಾವ್ದು ಏನ್ ಪ್ರಿಪೇರ್ ಮಾಡ್ಬೇಕು ಅಂತ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಇದ್ರಲ್ಲಿ. ಅದ್ರಲ್ಲೇ 1 kg ಬೆಲ್ಲ, ಇದು 1 kg ಪುಡಿ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ. ನಮ್ಮ ಹತ್ರ ಸಿಗೋದು ಎಲ್ಲಾನು ಆರ್ಗ್ಯಾನಿಕ್ ಇರುತ್ತೆ. ಸೊ ಯಾವ್ದು ನಾವು ಕಲಬೆರಿಕೆ ಇರೋದು ಯೂಸ್ ಮಾಡಲ್ಲ. ನಮ್ಮಲ್ಲಿ ಟೀ ಪೌಡರ್, ನಿಮ್ಮಲ್ಲಿ ಗಾಣದಿನ ಅಷ್ಟೇ ಸಿಗೋದಿಲ್ಲ, ಜೊತೆ ಬೇರೆ ಬೇರೆ ತರ ಐಟಮ್ಸ್, ಅದ್ರ ಜೊತೆ ಬೆಲ್ಲ ಸಿಗುತ್ತೆ, ಟೀ ಪೌಡರ್ ಸಿಗುತ್ತೆ, ಆಮೇಲೆ ಎಣ್ಣೆ, ಕೊಬ್ಬರಿ ಎಣ್ಣೆ ಸಿಗುತ್ತೆ, ಶೇಂಗಾ ಎಣ್ಣೆ ಸಿಗುತ್ತೆ, ಕುಸುಬಿ ಎಣ್ಣೆ ಮತ್ತೆ ಎಳ್ಳೆಣ್ಣೆ ಸಿಗುತ್ತೆ. ಎಲ್ಲಾ ರೀತಿ ಎಣ್ಣೆ ಜೊತೆಗೆ ಬೆಲ್ಲ, ಟೀ ಪೌಡರ್ ಅವೆರಡನ್ನು ಆಡ್ ಆನ್ ಮಾಡಿದ್ವಿ. ಬಿಕಾಸ್ ಅವೆರಡನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಅಂದ್ರೆ ಎಣ್ಣೆ ಮತ್ತೆ ಈ ಬೆಲ್ಲ ಆಗ್ಲಿ, ಟೀ ಪೌಡರ್ ಆಗ್ಲಿ, ಎಲ್ಲಾನು ನಾವು ರೆಗ್ಯುಲರ್ ಆಗಿ ಡೈಲಿ ದಿನಚರಿಯಲ್ಲಿ ನಾವು ಅದನ್ನ ಯೂಸ್ ಮಾಡ್ತಾನೆ ಇರ್ತೀವಿ. ನಾವು ಇದನ್ನೇ ಬಳಸೋದು. ನಾವು ಆಲ್ಮೋಸ್ಟ್ 1-2 ವರ್ಷದಿಂದ ನಾವ್ ಇದನ್ನೇ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಏನೇನು ಐಟಮ್ ಸಿಗ್ತದೆ ನಮ್ಮನೇಲಿ ನೋಡಿ, ಇದು ಟೀ ಪೌಡರ್, ಅಸ್ಸಾಂ ಟೀ ಪೌಡರ್ ಐತಾ, ಇದು ಅರ್ಧ kgದು. ಇದು ಅಸ್ಸಾಂ ಟೀ ಪೌಡರ್, ಅಸ್ಸಾಮಿಂದ ತರ್ತೀವಿ. ಇದು ನಾವು ಯಾವ್ದೇ ಕಲಬೆರಿಕೆ ಇರಲ್ಲ ಇದ್ರಲ್ಲಿ, ಕಲರ್ ಆಡೆಡ್ ಇರಲ್ಲ, ನ್ಯಾಚುರಲ್. ಇದು ಬಂದ್ಬಿಟ್ಟು 1/4 kgದು, 250 grams. ಇದು ರೇಟ್ ಬಂದ್ಬಿಟ್ಟು ಕ್ವಾಂಟಿಟಿ ನಮ್ದ್ರಲ್ಲಿ 1/4 ಲೀಟರ್ ಅಂದ್ರೆ ಲೈಕ್ ಇದು 250. ಅಲ್ಲ, ಇದು ಯಾವ ಎಣ್ಣೆ? ಇದು ಕೊಬ್ಬರಿ ಎಣ್ಣೆ. ಈ 4 ಕೊಬ್ಬರಿ ಎಣ್ಣೆ ಅಂದ್ರೆ 4 ತರದ ಸೈಜ್ ಸಿಗುತ್ತೆ ನಮಗೆ. ಅರ್ಧ ಲೀಟರ್, 1 ಲೀಟರ್, 5 ಲೀಟರ್ದು, 2 ಲೀಟರ್ದು ಎಲ್ಲಾನು ಸಿಗುತ್ತೆ ನಮಗೆ. ಇದು ಇವ್ರ ಕೊಬ್ಬರಿ ನಾವು ಬೇರೆ ಕಡೆಯಿಂದ ತರಿಸ್ಬಿಟ್ಟು ಮಾಡೋದು, ಆಯ್ತಾ? ಅಂದ್ರೆ ಹೇಗೆ ಅಂತಂದ್ರೆ ನಾವು ಯಾವ್ದೇ ಕೆಟ್ಟ ಕೊಬ್ಬರಿನ ಆಡ್ಸಲ್ಲ ಇದಕ್ಕೆ, ಯಾಕಂದ್ರೆ ಅಡ್ಗೆಗೆಲ್ಲ ಯೂಸ್ ಮಾಡ್ತಾರೆ ಕೊಬ್ಬರಿ ಎಣ್ಣೆನ. ಅಡ್ಗೆಗೆ ಯೂಸ್ ಮಾಡೋದ್ರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಅಂತ ಅಂದ್ರೆ ನಮ್ಗೆ ಯಾವ್ದೇ
ಆ ಏನಾದ್ರೂ ಆಗ್ಲಿ ನಾವ್ ಯಾವ್ದೇ ಕೆಟ್ಟ ಕೊಬ್ಬರಿಗಳನ್ನ ಅದ್ರಲ್ಲಿ ಆಡ್ ಮಾಡಲ್ಲ. ಎಲ್ಲ ಪ್ಯೂರ್ ಆಗಿ ಚೆನ್ನಾಗಿರೋ ಕೊಬ್ಬರಿನೇ ತಂದ್ಬಿಟ್ಟು ಆಡ್ಸೋದು. ಆಮೇಲೆ ಅದನ್ನ ಅಡಿಗೆಗೂ ಯೂಸ್ ಮಾಡ್ತಾರೆ, ಮತ್ತೆ ಸ್ಕಿನ್ ಗೆ ಅಪ್ಲೈ ಮಾಡ್ಕೊಂಡು ಅಂದ್ರೆ ಲೈಕ್ ಚರ್ಮಕ್ಕೆ ಯಾರಾದ್ರೂ ಈ ಸಣ್ಣ ಮಕ್ಕಳಿಗಾಗ್ಲಿ ದೊಡ್ಡವರಾಗ್ಲಿ ಹಚ್ಕೊಳ್ಳೋದು ಸ್ಕಿನ್ ಬ್ರೈಟನ್ ಮಾಡುತ್ತೆ. ಕೂದ್ಲಿಗೆ ಹಚ್ಕೊಂಡಾಗ ಏನೇ ಯಾವ್ದೇ ತಲೆಯಲ್ಲಿ ಇರೋ ಏನು ಇಚ್ಚಿಂಗ್ ಆಗ್ಲಿ ಇರೋದು ಅಥವಾ ಈ ತರದ್ ಏನೇ ಕೂದ್ಲಿನ ಪ್ರಾಬ್ಲಮ್ಸ್ ಇದ್ರೂನು ಅದು ಕ್ಲಿಯರ್ ಆಗುತ್ತೆ ನಮ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ. ಯಾಕಂದ್ರೆ ನಾವ್ ಅಷ್ಟು ಪ್ಯೂರ್ ಆಗಿ ಯೂಸ್ ಮಾಡ್ತೀವಿ, ಕೊಬ್ಬರಿನ ಯೂಸ್ ಮಾಡ್ತೀವಿ ಅಂತ.